ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಅಯ್ಯಪ್ಪ ಸ್ವಾಮಿಯ 55ನೇ ದೀಪಾರಾಧನೆ ವಿಜೃಂಭಣೆ. ಕ್ಷೇತ್ರದ ಅಭಿವೃದ್ಧಿಗೆ ರಾಜೇಗೌಡ ಸಂಕಲ್ಪ. ಶಿಡ್ಲಘಟ್ಟ ನಗರದ ಅಶೋಕ ರಸ್ತೆಯಲ್ಲಿರುವ ಶ್ರೀ ಕಾಶಿ ವಿಶ್ವೇಶ್ವರಯ್ಯ ಸ್ವಾಮಿ ಸನ್ನಿಧಿಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ 55ನೇ ವರ್ಷದ ದೀಪಾರಾಧನೆ ಹಾಗೂ ಪಲ್ಲಕ್ಕಿ ಉತ್ಸವವು ಶನಿವಾರ ಅತ್ಯಂತ ಭಕ್ತಿ ಹಾಗೂ ಸಡಗರದಿಂದ ನೆರವೇರಿತು. ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬೆಳಗ್ಗೆ 6 ಗಂಟೆ ಸನ್ನಿಧಿಯಲ್ಲಿ 101 ಲೀಟರ್ ಹಾಲಿನ ಮಹಾ ಅಭಿಷೇಕ ಆಯೋಜಿಸಲಾಯಿತು. ಇದಕ್ಕೆ ಭಕ್ತಾದಿಗಳು ಹಾಲು ಹಾಗೂ ಕಾಣಿಕೆಯ ರೂಪದಲ್ಲಿ ಉದಾರವಾಗಿ ಸಹಕಾರ ನೀಡಿದರು. ತದನಂತರ ಗಣಪತಿ ಹೋಮ, ಶ್ರೀ ಅಯ್ಯಪ್ಪ ಸ್ವಾಮಿ ಹೋಮ, ರುದ್ರಾಭಿಷೇಕ, ಭಜನೆ ಹಾಗೂ ಮಹಾಮಂಗಳಾರತಿ ನಡೆದು ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಸಂಜೆ 5 ಗಂಟೆಯ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಭವ್ಯ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಬೆಳ್ಳಿಯ ರಥದಲ್ಲಿ ಕಂಗೊಳಿಸುತ್ತಿದ್ದ ಸ್ವಾಮಿಯ ವಿಗ್ರಹಕ್ಕೆ ಮಂಗಳವಾದ್ಯ ಹಾಗೂ ಕೇರಳ ಸಾಂಪ್ರದಾಯಿಕ ವಾದ್ಯಗೋಷ್ಠಿಗಳು ವಿಶೇಷ ಮೆರುಗು ನೀಡಿದವು. ನೂರಾರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಾಗೂ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕೆಪಿಸಿಸಿ ಯೋಜಕ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೇಗೌಡ, ನಮ್ಮ ಶಿಡ್ಲಘಟ್ಟ ರೇಷ್ಮೆ ನಗರವಾಗಿ ಮತ್ತಷ್ಟು ಸಮೃದ್ಧಿಯಾಗಬೇಕು. ದೇವನಹಳ್ಳಿ ಹಾಗೂ ಬೆಂಗಳೂರಿನಂತೆ ನಮ್ಮ ಕ್ಷೇತ್ರವು ಆರ್ಥಿಕವಾಗಿ ಮತ್ತು ಮೂಲ ಸೌಕರ್ಯದ ದೃಷ್ಟಿಯಿಂದ ಅಭಿವೃದ್ಧಿ ಕಾಣಬೇಕು ಎಂದು ನನ್ನ ಆಸೆ ಎಂದರು. ಮುಂದುವರೆದು ಮಾತನಾಡಿದವರು, ವಿದ್ಯಾರ್ಥಿಗಳಿಗೆ ಸ್ಥಳೀಯವಾಗಿ ಉದ್ಯೋಗ ಅವಕಾಶಗಳು ಸಿಗುವಂತಾಗಲಿ, ಸಕಾಲಕ್ಕೆ ಮಳೆಯಾಗಲಿ, ರೈತರ ಬೆಳೆ ಸಮೃದ್ಧಿಯಾಗಲಿ ಎಂದು ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತೇನೆ. ಕಳೆದ ಬಾರಿ 101 ಲೀಟರ್ ಹಾಲಿನ ಅಭಿಷೇಕ ಸೇವೆಯಲ್ಲಿ ಭಾಗಿಯಾಗಿದ್ದೆ. ಈ ಬಾರಿ ಹೂವಿನ ಅಲಂಕಾರ ಹಾಗೂ ಕೇರಳದ ವಾದ್ಯಗಳ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ ದೊರೆತಿದೆ ಎಂದು ಸಂತಸ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀನಾಥ್ ಗಂಪೂರ್, ರಾಮಂಜಪ್ಪ, ರಘು, ಆನಂದ್, ಮೂರ್ತಿ, ನರೇಂದ್ರ, ಮನುಗೌಡ, ದೇವರಾಜ್, ಶ್ರೀನಾಥ್, ಮಂಜುನಾಥ್, ಶ್ರೀನಿವಾಸ್ ಹಾಗೂ ಮಯೂರ ಸರ್ಕಲ್ ದೇವರಾಜ್ ಉಪಸ್ಥಿತರಾಗಿದ್ದರು. ಅಲ್ಲದೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ಬಸವರಾಜು, ಗುರುಸ್ವಾಮಿಗಳು, ಪ್ರೇಮ್ನಗರದ ಮುನಿಯಪ್ಪ, ದೇಶದ ಪೇಟೆ ವೆಂಕಟೇಶಪ್ಪ, ಅರ್ಜುನ್, ಶ್ರೀರಾಮ, ಗಣೇಶ್ ಸೇರಿದಂತೆ ನೂರಾರು ಭಕ್ತಾದಿಗಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿಗಾರರು ಮಾನಸ್, ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇಲ್ಲ 26 ಇಲ್ಲಾಂದ್ರೆ 27ರಂದು ಬರ್ತೈತೆ. ಅದಕ್ಕೋಸ್ಕರ ಇವತ್ತು ಮುಗಿಸಿದ್ದೀವಿ. ಅಯ್ಯಪ್ಪ ಸ್ವಾಮಿ ಬೆಳಿಗ್ಗೆ 101 ಲೀಟ್ರ್ ಹಾಲಭಿಷೇಕ ಆಗಿದೆ, ಮಧ್ಯಾಹ್ನ ಪ್ರಸಾದ ಆಗಿದೆ, ಸಾಯಂಕಾಲ ಪಲ್ಲಕ್ಕಿ ಎಲ್ಲ ಇರುತ್ತೆ. ಕೇರಳ ವಾದ್ಯಗಳಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ. ಬಂದಿದ್ರು ಅನ್ನ ಕಡೆಯಿಂದ ಹೂವಿನ ಅಲಂಕಾರ, ಕೇರಳ ವಾದ್ಯಗಳು ಅನ್ನ ಕಡೆಯಿಂದ ಆಗಿದೆ. ಇವತ್ತು ನಮ್ಮ ಶಿಡ್ಲಘಟ್ಟ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವರ್ಷ ಪ್ರತೀತಿಯಂತೆ 55ನೇ ವರ್ಷದ ಮಡಿ ಪೂಜೆಯ ದೀಪಾರಾಧನೆಯ ಕಾರ್ಯಕ್ರಮನ ಇವತ್ತು ಭಾಳ ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ರು. ಆ ಒಂದು ಭಗವಂತನ ಸೇವೆಗೆ ನಾನು ಕೂಡ ಏನೋ ಒಂದು ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಹೋದ ವರ್ಷನೋ ಅದಕ್ಕೆ ಮುಂಚೆ ವರ್ಷನೋ 101 ಲೀಟ್ರದ್ದು ಇದು ಏನೋ ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರು. ಒಂದು ಸಾರಿ ಮಾಡಿರುವಂಥ ನನಗೂ ಜ್ಞಾಪಕ. ಇವತ್ತು ಕೂಡ ಏನೋ ಒಂದು ಈ ದೇವಸ್ಥಾನಕ್ಕೆ ಏನಾದ್ರು ನಮ್ಮ ಪೂಜೆ ಸಲ್ಲಿಸಬೇಕು ಅಂದ್ಕೊಂಡಿದ್ವಿ. ನಮ್ಮ ದೇವರಾಜು ಮತ್ತು ಇಲ್ಲೆಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತೊಂದು ಈ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದಕ್ಕೆ ಇವತ್ತು ಇಲ್ಲಿ ನಮ್ಮ ಹೂವಿನ ಅಲಂಕಾರ ಮತ್ತು ಇವತ್ತು ಕೇರಳ ವಾದ್ಯಗಳು ಹಾಗೂ ವಿಶೇಷವಾಗಿ ಎಲ್ಲ ಆ ಒಂದು ಸೇವೆ ಮಾಡುವಂಥ ಭಾಗ್ಯ ಇವತ್ತು ಎಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ನಾವು ಮಾಡ್ತಿದ್ದೀವಿ. ಇಲ್ಲಿನ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತ ಮಾಲಾಧಾರಿಗಳು ಭಗವಂತನ ಒಂದು ದರ್ಶನಕ್ಕೆ ಓಡ್ತಾರೆ. ಅವರೆಲ್ಲರೂ ಕೂಡ ಕ್ಷೇಮವಾಗಿ ಸುಖವಾಗಿ ಹೋಗಿ ಅವರು ಮಾಲೆ ಹಾಕ್ಬೇಕಾದ್ರೆ ಎಲ್ಲರೂ ಕೂಡ ಒಂದು ಕೋರಿಕೆ ಇಟ್ಕೊಂಡಿರ್ತಾರೆ. ಅಪ್ಪ ಭಗವಂತ, ನನಗೆ ಈ ತೊಂದರೆ ಇದೆ, ಈ ಕಷ್ಟ ಇದೆ, ನಾನು 1 ವರ್ಷ ಆಗ್ತೀನಿ, 3 ವರ್ಷ ಆಗ್ತೀನಿ, 5 ವರ್ಷ ಆಗ್ತೀನಿ ಅಂತಾರೆ. ಕೆಲವರು 30 ವರ್ಷ ಇನ್ನೂ ಹೆಚ್ಚಿಗೆ ಆಗಿ ಆ ಭಗವಂತನ ಒಂದು ಮೇಲೆ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಭಗವಂತ ಕೂಡ ಏನು ಅವ್ರ ಕೋರಿಕೆಗಳನ್ನ ಕೇಳ್ಕೊತಿದ್ದಾರೆ. ಎಲ್ರಿಗೂ ಒಳ್ಳೇದು ಮಾಡ್ತಾ ಆ ಭಗವಂತ ಬಂದಿದ್ದಾರೆ. ನಂದು ಒಂದು ಕೋರಿಕೆ ಇದೆ, ಏನಪ್ಪ ಅಂತಂದರೆ ನಾನು ಕೂಡ ಒಂದು ಶಬರಿಮಲೆಗೆ ಹೋಗಿ ಆ ಭಗವಂತನ ಒಂದು ಸೇವೆ ಮಾಡಿ ಬರ್ತೀನಿ ಅನ್ನೋ ಮಾತು
ಮಾತನ್ನು ಹೇಳ್ತಿದ್ದೀನಿ. ನಾನು ಕೂಡ ಮಾಲೆ ಧರಿಸಿ ಹೋಗ್ತೀನಿ. ನನ್ನೊಂದು ಕೋರಿಕೆ ಇದೆ ಭಗವಂತನಲ್ಲಿ, ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದು ನಮಗೆ ಸೇವೆ ಮಾಡೋ ಭಾಗ್ಯ ಕೊಡಲಿ ಆ ಭಗವಂತ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹೆಚ್ಚಿಗೆ ರೈತಾಪಿ ವರ್ಗ ಹಾಗೂ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ರೇಷ್ಮೆ ವ್ಯಾಪಾರಸ್ಥರು, ನಮ್ಮ ಶಿಡ್ಲಘಟ್ಟ ನಗರ ಅಂದರೆ ರೇಷ್ಮೆ ನಗರ ಅಂತಾರೆ, ಅದು ಸಮೃದ್ಧಿಯಾಗಿ ಪಕ್ಕದಲ್ಲಿರೋ ದೇವನಹಳ್ಳಿ ಇರ್ಬೋದು, ಬೆಂಗಳೂರು ಇರ್ಬೋದು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾಣಲಿ. ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗಾವಕಾಶಗಳು ದೊರಕಲಿ. ಹೆಚ್ಚಿನ ರೈತರೆಲ್ಲರೂ ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ. ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಎಲ್ರಿಗೂ ಸಮಸ್ತ ನಮ್ಮ ಶಿಡ್ಲಘಟ್ಟ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಿದ್ದೀನಿ. ಆ ಒಂದು ಕೋರಿಕೆ ನಾನು ಭಗವಂತನಲ್ಲಿ ಇಟ್ಟಿದ್ದೀನಿ. ನಾನು ಕೂಡ ಒಂದು 3 ವರ್ಷ ಮಾಲೆ ಧರಿಸಿ ಆ ಭಗವಂತನ ಸೇವೆ ಖಂಡಿತವಾಗಿ ನೆರವೇರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೆರವೇರಿಸ್ತೀನಿ. Subscribe to my channel. Subscribe to my channel.